ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾವು ಟ್ರಿಪ್ಗೆ ಹೋಗಿ ಬಂದು ಕೇವಲ ಒಂದೇ ದಿನ ಬಾಕಿ ಉಳಿದಿತ್ತು ನನ್ನ ಮಗಳ ಬರ್ಡೇ ಪ್ರಿಪ್ರೇಷನ್ಸ್ಗಾಗಿ. ಸೊ ಹಾಗಾಗಿ ಕ್ವಿಕ್ಕಾಗಿ ನಾವೆಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ವಿ ಮತ್ತು ನನ್ನ ಮಗಳದು ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದು ಈ ವ್ಲಾಗಲ್ಲಿ ನೀವೆಲ್ಲರೂ ನೋಡ್ಬೋದಾಗಿದೆ. ಹಾಗಾಗಿ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ಟಿಲ್ ದಿ ಎಂಡ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಕಾರ್ ಪಾರ್ಕ್ ಮಾಡಿದ್ವಿ. ಈಗ ನಾವು ಪಕ್ಕದಲ್ಲೇ ನನ್ನ ಮಗಳು ವೆಸ್ಟ್ ಸೈಡ್ ನೋಡಿ, ನಾನು ವೆಸ್ಟ್ ಸೈಡಲ್ಲೇ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾವೀಗ ವೆಸ್ಟ್ ಸೈಡ್ ಒಳಗಡೆಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಏನೆಲ್ಲ ಶಾಪ್ ಮಾಡ್ತಾಳೆ ನನ್ನ ಮಗಳು ಅನ್ನೋದು ನೋಡೋಣ. ಓಕೆ, ಈಗ ಸೆಲೆಕ್ಷನ್ ಮಾಡಿ 3 ಡ್ರೆಸ್ ಟ್ರಯಲ್ಗೆ ಅಂತ ತೊಗೊಂಡು ಬಂದಿದ್ದಾಳೆ. ಈಗ ಫಸ್ಟ್ ಒನ್ ಇದು ಟ್ರಯಲ್ ಮಾಡಿದ್ಲು. ಇದು ಓಕೆ ಕ್ಯಾಶುವಲ್ ವೇರ್ ಥರ ಇದೆ, ಓಕೆ ಅನಿಸ್ತು. ಆದರೂ ಸೆಲೆಕ್ಷನ್ ಅವಳಿಗೆ ಬಿಟ್ಟಿದ್ದೆ. ಇದು ನೆಕ್ಸ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಇದು ನೆಕ್ ಡಿಸೈನ್ ಆಗಿರ್ಬೋದು, ಬ್ಯಾಕ್ ನೆಕ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿದೆ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಡ್ರೆಸ್ ತುಂಬಾ ಪ್ರಿಫರಬಲ್ ಅಂತಲೇ ಅನಿಸ್ತು. ಲಾಸ್ಟ್ ಜಾಂಪ್ ಸೂಟ್ ಟ್ರೈ ಮಾಡಿದ್ಲು. ಅವಳು ಫೇರ್ ಇರೋದ್ರಿಂದ ವೈಟ್ ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಡಾರ್ಕ್ ಕಲರ್ಸ್ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಬಿಲ್ ಕೌಂಟರ್ಗೆ ಹೋಗಿ ನನಗೆ ಬೇಡ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದಳು. ನಾನು ಫಸ್ಟೇ ಹೇಳಿದ್ದೆ ಅವಳಿಗೆ ಇದೇ ಶಾಪ್ಗೆ ಹೋಗೋಣ ಅಂತ, ಯಾಕಂದರೆ ರೆಗ್ಯುಲರಾಗಿ ನಾವು ಇಲ್ಲೇ ಶಾಪ್ ಮಾಡೋದು. ಅವಳು ಚಿಕ್ಕ ವಯಸ್ಸಿನಿಂದನೂ ಅಷ್ಟೇ. ನೋಡ್ತಿದ್ದೀರಲ್ಲ, ಕಮರ್ಷಿಯಲ್ ಮೇನ್ ರೋಡಲ್ಲಿ ಹೆಲ್ತ್ ಆ್ಯಂಡ್ ಗ್ಲೋ ಪಕ್ಕದಲ್ಲಿ ಕೆಳಗಡೆಗೆ ಸೆಲೆಬ್ರೇಷನ್ ಅನ್ನೋ ಶಾಪ್ ಇದೆ. ಸೊ ಈಗ ಇಲ್ಲಿ ಬಂದು ಒಂದು ವೆಸ್ಟ್ರನ್ ವೇರ್ ತೊಗೊಂಡ್ಳು ಮತ್ತು ಒಂದು ಎತ್ನಿಕ್ ವೇರ್ 2 ಡ್ರೆಸ್ ತೊಗೊಂಡ್ಳು. ಸೊ ಈಗ ಅವಳಿಗೆ ಸಮಾಧಾನ ಆಗಿದೆ ಶಾಪಿಂಗ್ ಮಾಡಿ. ಸೊ ಇಲ್ಲಿಂದ ಹೊರಡ್ತಿದ್ದೀವಿ. ಈಗ ಅವರಪ್ಪ ಈಗ ಕಾರ್ ಪಾರ್ಕಿಂಗಿಂದ ಕಾರ್ ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿಂದ ನಾವು ಹೊರಡ್ತಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಅಂದರೆ, ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ನಿನ್ನೆ ಅಷ್ಟೇ ಟ್ರಿಪ್ಪಿಂದ ಬಂದು ಇವತ್ತು ಈ ರೀತಿ ಶಾಪಿಂಗೆಲ್ಲ ಹೊರಗಡೆ ಬಂದಿದ್ವಿ. ಸೊ ಮನೇಲಿ ಏನೂ ಮಾಡೋಕ್ಕಾಗಿದ್ದಿಲ್ಲ. ಹಾಗಾಗಿ 100 ಫೀಟ್ ರೋಡಲ್ಲಿರೋ ನಂದನಾ ಪ್ಯಾಲೇಸ್ಗೆ ಲಂಚ್ಗೆ ಬಂದಿದ್ದೀವಿ ನಾವಿವತ್ತು. ಹಾಗೆ ನನ್ನ ಹಸ್ಬೆಂಡ್ ಮ್ಯಾಚ್ ನೋಡಬೇಕು ಅಂತ ಹೇಳಿ ನನ್ನ ಆಪೋಸಿಟ್ ಸೈಡ್ ಕಳಿಸ್ಬಿಟ್ಟಿದ್ದಾರೆ. ಸೊ ಈಗ ಲಂಚ್ ಎಲ್ಲ ಆರ್ಡರ್ ಮಾಡಿದ್ದೀವಿ, ಇನ್ನೂ ಬರಬೇಕಿದೆ. ಸೊ ಮ್ಯಾಚ್ ನೋಡ್ತಾ ಹಾಗೆ ಮಾತಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ಆರ್ಡರ್ಸ್ ಬಂತು. ನೋಡ್ತಿದ್ದೀರಲ್ಲ, ಫ್ರೆಂಚ್ ಚಿಕನ್. ಇದು ನನ್ನ ಫೇವ್ರೆಟ್ ಐಟಮ್ ನಂದನಾ ಪ್ಯಾಲೇಸಲ್ಲಿ. ಮಿಸ್ ಮಾಡದೆ ತೊಗೋತೀನಿ ಪ್ರತಿ ಸಲ ಇಲ್ಲಿಗೆ ಬಂದಾಗ. ಹಾಗೆ ನೆಲ್ಲೂರು ಚಿಕನ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ. ಹಾಗೆ ಚಿಕನ್ ಮಂಚೂರಿಯನ್ ಸಹ ಆರ್ಡರ್ ಮಾಡಿದ್ವಿ. ಮಸ್ತಾಗಿರುತ್ತೆ, ನನಗೆ ತುಂಬಾ ಫೇವ್ರೆಟ್. ಮತ್ತು ಲಾಸ್ಟಲ್ಲಿ ಅನ್ನ ರಸಮ್ ತಿಂದ್ವಿ. ಇಲ್ಲಿಗೆ ನಮ್ಮ ಲಂಚ್ ಮುಗೀತು. ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ರಬ್ದಿ ಸಹ ಆರ್ಡರ್ ಮಾಡಿದ್ವಿ. ಯಮ್ಮಿ ಆ್ಯಂಡ್ ಡೆಲಿಷಿಯಸ್ ಆಗಿತ್ತು, ಸಖತ್ತಾಗಿತ್ತು. ಹಾಗೆ ತುಂಬಾ ಇಷ್ಟ ಆಯಿತು ಎಲ್ರಿಗೂ ಕೂಡ. ಎಲ್ಲರೂ ಒಂದು ಬೈಟ್ ತೊಗೊಂಡು ಇಲ್ಲಿಂದ ಹೊರಟ್ವಿ. ಈಗ ಇದು ಈವ್ನಿಂಗ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಆಲ್ರೆಡಿ ನಾಳೆ ಕೀರ್ತನ ಬರ್ಡೇ ಅಂತ ಅವಳ ಕಸಿನ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ, ಲಕ್ಷ್ಯ, ನಿಹಾರಿಕಾ ಎಲ್ಲರೂ. ಸೊ ಇನ್ನೇನು ಅವ್ರನ್ನೂ ಜೊತೇಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸೊ ಈಗ ಹೋಗ್ತಿರೋದು ಬಂದು ನನ್ನ ಮಗಳಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ನನ್ನ ಬರ್ಡೇ ಟೈಮಲ್ಲಿ ನಾನು ಹೇರ್ ಕಟ್ ಮಾಡ್ಕೊಂಡಿದ್ದೆ. ಸೊ ಆಗ ಅವಳು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಿದ್ಲು. ಸೊ ಹಾಗಾಗಿ ನಿನ್ನ ಬರ್ಡೇ ಟೈಮಲ್ಲಿ ಕೂಡ ನಾನು ನಿಮಗೆ ಹೇರ್ ಕಟ್ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಹಾಗಾಗಿ ನಾನಿವತ್ತು ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ ಲ್ಯಾಕ್ಮಿ ಸಲೂನ್ಗೆ ಕರ್ಕೊಂಡು ಬಂದಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಹೇರ್ ವಾಶ್ ಎಲ್ಲ ಮಾಡಿದರು. ಹೇರ್ ವಾಶ್ ಮಾಡಿ ಹೇರ್ ಮಸಾಜ್ ಎಲ್ಲ ಚೆನ್ನಾಗಿ ಕೊಟ್ಟರು. ಇದೆಲ್ಲ ಆಗಿದ ನಂತರ ನಾನು ಲೇಯರ್ ಕಟ್ ಮಾಡೋಕ್ಕೆ ಹೇಳಿದ್ದೆ. ಸೊ ಈಗ ಲೇಯರ್ ಕಟ್ ಮಾಡೋಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ದಾರೆ. ಅಷ್ಟರಲ್ಲಿ ನೀವು ಇವ್ರನ್ನ ನೋಡ್ಬೋದು. ಇವರೆಲ್ಲ ಅವಳಿಗಿಂತ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ ಕೀರ್ತನ ಹೇರ್ ಕಟ್ ನೋಡೋದಕ್ಕೆ. ಲಕ್ಷ್ಯ, ನಿಹಾರಿಕಾ, ಅವ್ರ ತಮ್ಮ ಲೋಚನ್ ಅಂತೂ ಅವಳನ್ನ ಅಷ್ಟೊತ್ತೂ ಟೀಸ್ ಮಾಡಿಕೊಂಡೇ ಇದ್ದ ಅವನು ಅವಳಿಗೆ ಹೇರ್ ಕಟ್ ಮಾಡುವಾಗ ಎಲ್ಲ ಟೈಮಲ್ಲೂ. ಇಲ್ಲಿ ನೋಡ್ತಿರ್ಬೋದು ನೀವು. ಹಾಗೆ ಸ್ಟೇರ್ ಮಾಡ್ತಾ ಕೂತ್ಬಿಟ್ಟಿದ್ದಾನೆ. ಅವಳನ್ನೇ ಹೇಗೆ ಕಾಣಿಸ್ತಾಳೆ ನಮ್ಮ ಅಕ್ಕ ಹೇರ್ ಕಟ್ ಮಾಡಿಸಿದ ಮೇಲೆ ಅಂತ ನೋಡೋದಕ್ಕೆ.
ಓಕೆ, ಈಗ ಸೆಟ್ಟಿಂಗ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಒನ್ ಸೈಡೆಡ್ ಆಗಿದೆ, ಈಗ ಬೋತ್ ಸೈಡ್ಸ್ ಆಗಿದೆ. ಕ್ಯೂಟಾಗಿ ಅನಿಸ್ತು ನನಗಂತೂ ನೋಡೋದಕ್ಕೆ. ತುಂಬಾ ಲಾಂಗ್ ಆಗಿತ್ತು ಮತ್ತು ಸ್ಪ್ಲಿಟ್ ಎಂಡ್ಸ್ ಕೂಡ ಇತ್ತು, ಹಾಗಾಗಿ ಕಟ್ ಮಾಡಿಸಿದ್ದು. ಫೈನಲ್ ಲುಕ್ ನೋಡ್ತಿದ್ದೀರಲ್ಲ, ತುಂಬಾ ಇಷ್ಟ ಆಯಿತು ನನಗಂತೂ. ಹೇರ್ ಕಟ್ ಎಲ್ಲ ಮಾಡಿಸೋ ಹೊತ್ತಿಗೆ 8:30 ಆಗಿಬಿಟ್ಟಿದೆ. ಸೊ ಈಗ ಡಿನ್ನರ್ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಏನು ಮಾಡೋದು ಈಗ, ಮನೆಗೆ ಹೋಗಿ ಅಂತೂ ಏನೂ ಕುಕ್ ಮಾಡಿ ಮಾಡೋದಕ್ಕಾಗೋದಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮನೆ ಹತ್ರ ಹೋಗಿ ಮೌನಿಕಾನ ಕರ್ಕೊಂಡು ನಾವು ನಮ್ಮ ರೆಗ್ಯುಲರ್ ಅಡ್ಡಕ್ಕೆ ಬಂದಿದ್ದೀವಿ. ಯಾವುದು ಅಂದರೆ 80 ಫೀಟ್ ರೋಡಲ್ಲಿರೋ ಎಂಪೈರ್ ಹೋಟೆಲ್. ಸೊ ಇಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಡಿನ್ನರ್ಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಸಮ್ಮರ್ ವೆಕೇಷನ್ಗೆ ಅಂತ ಹೇಳಿ, ಅದು ಕೀರ್ತನ ಬರ್ಡೇ ಅಂತ ತುಂಬ ಎಕ್ಸೈಟೆಡ್ ಆಗಿ ಬಂದಿದ್ದರು. ಅವ್ರಿಗಂತೂ ತುಂಬಾ ಚೆನ್ನಾಗಿ ಅನಿಸ್ತಿದೆ ಈ ರೀತಿ ಔಟಿಂಗ್ ಬಂದು. ಆಫ್ಟರ್ ಸೊ ಲಾಂಗ್ ಟೈಮ್ ಕಸಿನ್ಸ್ ಎಲ್ಲ ಸೇರಿದಾರಲ್ವ. ನನಗಂತೂ ನಮ್ಮಮ್ಮನೇ ಜ್ಞಾಪಕ ಬರ್ತಿದ್ರು. ನಮ್ಮಮ್ಮನೂ ಅಷ್ಟೇ, ಸಮ್ಮರ್ ಹಾಲಿಡೇಸ್ ಬಂದರೆ ಈ ರೀತಿ ನಮ್ಮ ಕಸಿನ್ಸ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸುತ್ತಿಸ್ತಿದ್ರು ನಮ್ಮಮ್ಮ. ನಾವು ಇಷ್ಟು ವಯಸ್ಸಿರುವಾಗ ನನ್ನ ಕಸಿನ್ಸ್ ಸುಮಾ, ವಿದ್ಯಾ, ಸವಿತಾ, ಕವಿತಾ ಅವರೆಲ್ಲನೂ ಅಷ್ಟೇ. ತುಂಬಾ ಸ್ವೀಟ್ ಮೆಮೊರೀಸ್ ಇದೆ. ಅದೆಲ್ಲನೂ ಇವ್ರನ್ನ ನೋಡಿ ಈಗ ನೆನಪಾಗುತ್ತೆ. ಓಕೆ, ಈಗ ಆರ್ಡರ್ ಮಾಡಿದ್ವಿ, ಎಲ್ಲ ಐಟಮ್ಸ್ ಕೂಡ ಬಂದಿದೆ. ಈಗ ಲಕ್ಷ ಎಲ್ರಿಗೂ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಿದ್ದಾಳೆ, ನೋಡ್ತಿರ್ಬೋದು. ಸೊ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಈಗ ಇಲ್ಲೇ ನೈಟ್ 10:40 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಈಗ ಬೇಗ ಹೋಗಿ ಮಿಡ್ ನೈಟ್ ಸೆಲೆಬ್ರೇಷನ್ಗೆ ಕೇಕೆಲ್ಲ ಆರ್ಡರ್ ಮಾಡಿದ್ದೆ. ಇದು ಸರ್ಪ್ರೈಸ್, ನನ್ನ ಮಗಳಿಗೆ ಗೊತ್ತಿದ್ದಿಲ್ಲ. ಸೊ ಈಗ ಎಲ್ಲ ರೆಡಿ ಆಗ್ತಿದ್ದಾರೆ, ನೋಡ್ತಿರ್ಬೋದು ನೀವಿಲ್ಲಿ. ರೀಲ್ಸ್ ಮಾಡಿಸ್ತೀನಿ ಅಜ್ಜಿ ಮನೇಲಿ ಹೋಗಿ ಅಂತ ಹೇಳಿ ಈಗ ಎಲ್ಲರಿಗೂ ರೆಡಿ ಆಗಕ್ಕೆ ಹೇಳಿದೆ. ಸೊ ನೋಡ್ತಿದ್ದೀರಲ್ಲ, ಇಷ್ಟು ನೈಟಲ್ಲೂ ಅವ್ರಿಗೆ ಏನು ಇದಿದೆ, ಇಂಟ್ರೆಸ್ಟ್ ಇದೆ ಮೇಕಪ್ ಮೇಲೆ. ಸೊ ಮೇಕಪ್ ಎಲ್ಲ ಮಾಡ್ಕೊತಿದ್ದಾರೆ. ಇಲ್ಲಿಂದ ನಮ್ಮಮ್ಮ ಮನೆಗೆ ಹೋಗಿ ಸರ್ಪ್ರೈಸ್ ಕೊಟ್ಟೆ, ನೋಡಿ ತುಂಬಾ ಖುಷಿ ಆದ್ಲು. ನಗ್ಗೆ ಆಗಿದ್ದೇನೆ. ಎಲ್ರೂ ಅವಳಿಗೆ ವಿಶಸ್ ಮಾಡಿ ಈಗ ಕೇಕ್ ಕಟ್ ಮಾಡಿಸ್ತಿದ್ವಿ. ನೋಡ್ತಿದ್ದೀರಲ್ಲ, ನೋಡಿ ನಮ್ಮ ಲೋಚು ಅವನಿಗೆ ಕ್ಯಾಂಡಲ್ ಬ್ಲಾಕ್ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಅಪ್ಪನ ತಪ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಹೀಗೆ ಮಕ್ಕಳಂದ್ಮೇಲೆ ಹೀಗೆ ಅಲ್ವಾ. ಸೊ ಇದೆಲ್ಲ ನಡೀತಿರುತ್ತೆ ಆಗಾಗ. ಈಗ ಕೇಕೆಲ್ಲ ತಿನ್ನಿಸಿ ಮತ್ತು ಇವತ್ತಿನ ದಿನನ ಹೀಗೆ ಹೆಣ್ಣು ಮಾಡಿದ್ವಿ. ಸೊ ನಾಳೆ ಮಾರ್ನಿಂಗ್ ಬ್ಲಾಗ್ ಕೂಡ ಕಂಟಿನ್ಯೂ ಆಗಿದೆ ನೋಡಿ. ಬರ್ಡೇ ಅಂದರೆ ತುಂಬಾ ಎಕ್ಸೈಟ್ಮೆಂಟಿಂದ ಬೇಗ ಎದ್ದು ರಜದಲ್ಲೂ ನನ್ನ ಮಗಳು ಈಗ ರೆಡಿಯಾಗಿ ದೇವ್ರ ಪೂಜೆಗೆ ಕೂತಿದ್ದಾಳೆ. ಸೊ ಏನಂದರೆ ಅವರಪ್ಪ ಸರ್ಪ್ರೈಸಿಂಗ್ಲಿ ಅವಳಿಗೆ ಒಂದು ಇಯರಿಂಗ್ ಗಿಫ್ಟ್ ಮಾಡಿದ್ದಾರೆ. ಸೊ ಬರ್ಡೇಗೆ ಅಂತ ಹೇಳಿ ಈಗ ಅದನ್ನು ದೇವ್ರ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಹೇಳಿದ್ದೆ. ಸೊ ಹಾಗಾಗಿ ಮಾಡ್ತಿದ್ದಾಳೆ, ನೋಡ್ತಿದ್ದೀರಲ್ಲ. ಹೀಗೆ ನಮ್ಮ ಮನೇಲಿ ಏನೇ ಹೊಸ್ದಾಗಿ ತಂದ್ರೂ ಅಷ್ಟೇ, ಮೊಬೈಲ್ ಆಗಿರ್ಬೋದು, ಏನೇ ಒಂದು ವಸ್ತು ಆಗಿರ್ಬೋದು, ಅದನ್ನು ಹೊಸ್ದಾಗಿ ತಂದರೆ ಈ ರೀತಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಬಳಸೋದಾಗಿರುತ್ತೆ. ಸೊ ನನ್ನ ಮಗಳಿಗೂ ಅದೇ ರೀತಿ ಮಾಡಿಸ್ತಿದ್ದೀನಿ ಇವತ್ತು. ಹೂವು ಇದ್ದಿದ್ದಿಲ್ಲ ಮನೇಲಿ. ಸೊ ಹಾಗಾಗಿ ಜಸ್ಟ್ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡು, ಆಮೇಲೆ ತೊಗೊಂಡು ಬಂದು ಇಟ್ಟರೆ ಆಯಿತು ದೇವ್ರಿಗೆಲ್ಲ ಹೂವು ಅಂತ ಹೇಳಿ ಜಸ್ಟ್ ದೀಪ ಎಲ್ಲ ಹಚ್ಚಿ, ಇದು ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಸುಮ್ಮನೆ ಹಾಗೇ ಪೂಜೆ ಮಾಡಿಸ್ದೆ. ಪೂಜೆ ಎಲ್ಲ ಮಾಡಿದ್ಲು ಅವಳಷ್ಟಕ್ಕೆ ಅವಳೇನೆ. ಈಗಲಿಂದ ಕಳಿಸೋದು ಒಳ್ಳೆಯದು ಮಕ್ಕಳಿಗೆ, ಈ ರೀತಿ ಅಭ್ಯಾಸ ಎಲ್ಲನೂ. ಅವ್ರಿಗೂ ಒಂಥರ ಪಾಸಿಟಿವ್ ವೈಬ್ ಫೀಲ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈಗ ಹಾಕೋತಿದ್ದಾಳೆ. ಆ ಡ್ರೆಸ್ ಕೂಡ ಅಷ್ಟೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಎತ್ನಿಕ್ ವೇರ್ ತೊಗೊಂಡಿದ್ದಾಳೆ. ಅವಳ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಈಗಿದೆ ನೋಡ್ತಿದ್ದೀರಲ್ಲ ಡ್ರೆಸ್. ಸೊ ತುಂಬಾ ಕ್ಯೂಟಾಗಿದೆ. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಅವರಪ್ಪ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಈಗ ಹೋಗ್ತಿದ್ದೀವಿ. ಅವ್ರ ಅಜ್ಜಿಗೆ ತೋರಿಸ್ಲೇಬೇಕು ಇವಳು
ರೆಡಿ ಆಗಿದ್ದೆ, ಬಂದುಬಿಡ್ತಾಳೆ ಪಕ್ಕದಲ್ಲೇ ಇದೆ ಅಂತ ಅವ್ರ ಅಜ್ಜಿಗೆ ತೋರಿಸಿದ್ರೇ ಅವಳಿಗೆ ಸಮಾಧಾನ ಆಗೋದು. ಸೊ ಹಾಗಾಗಿ ಅವರಪ್ಪ ವೆಯ್ಟ್ ಮಾಡ್ತಿದ್ರು. ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ಹತ್ರ ಇರೋ ಮಂಜುನಾಥ ದೇವಸ್ಥಾನಕ್ಕೇ ಇವತ್ತು ಹೋಗ್ತಿದ್ದೀವಿ. ಸೊ ನೋಡ್ತಿದ್ದೀರಲ್ಲ, ದೇವಸ್ಥಾನ ರೀಚ್ ಆದ್ವಿ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಸ್ವಾಮಿಗಳು. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಈಗ ಹೊರಡ್ತಿದ್ದೀವಿ. ನಾನು ನನ್ನ ಲೈಫಲ್ಲಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಒಂದು ಕೆಲಸನ ಮಾಡ್ತಿದ್ದೀನಿ. ಸೊ ಅದೇನು ಅನ್ನೋದು ನಿಮಗೆ ನನ್ನ ಹಸ್ಬೆಂಡ್ದು ನೆಕ್ಸ್ಟ್ ಬರ್ಡೇ ವ್ಲಾಗ್ ಇರುತ್ತೆ. ಸೊ ಅಲ್ಲಿ ನಿಮಗೆ ರಿವೀಲ್ ಆಗುತ್ತೆ ಅದೇನು ಅನ್ನೋದು. ವ್ಲಾಗಲ್ಲಿ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಅಲ್ಲಿ ಮುಗಿಸ್ಕೊಂಡು ಕೆಲಸನ ಈಗ ಮನೆಗೆ ಬಂದೆ. ಸೊ ಅವಳು ನಮ್ಮ ಅಜ್ಜಿ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು. ಸೊ ಕಸಿನ್ಸ್ ಎಲ್ಲನೂ ಅಲ್ಲೇ ಇದ್ರಲ್ಲ, ಸೊ ರೀಲ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡ್ರು. ಅಮ್ಮ ಮನೆಯಲ್ಲಿ ಲಂಚ್ ಎಲ್ಲ ಮಾಡ್ತಿದ್ದಾರೆ, ಅಲ್ಲೇ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ನಾನಿಲ್ಲಿ MTR ಗುಲಾಬ್ ಜಾಮೂನ್ ಇತ್ತು. ಸೊ ಅವಳು ಕೇಳ್ತಿದ್ಲು ನನ್ನ ಬರ್ಡೇ ದಿನ ಇದೇ ಮಾಡಬೇಕು ಅಂತ ಹೇಳಿ. ಸೊ ನಾನು ನಮ್ಮ ಮನೆಗೆ ಬಂದು ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಪ್ರಿಪೇರ್ ಮಾಡ್ಕೋತಿದ್ದೀನಿ. MTR ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡು ಸ್ವಲ್ಪ ನೀರು ಈ ಹದಕ್ಕೆ ಕಲಿಸ್ಕೊಂಡು ಇದನ್ನು ಈಗ ಸೈಡಿಗಿಟ್ಟು ನೀರು ತೊಗೊಂಡಿದ್ದೀನಿ. ನಾನು ಹೇಗೆ ಮೆಷರ್ಮೆಂಟ್ ಮಾಡ್ಕೊಳ್ಳೋದು ಅಂದರೆ 1 ಕಪ್ ಆಫ್ ವಾಟರ್ ತೊಗೊಂಡ್ರೆ ಅದರ ಡಬಲ್ 2ರಷ್ಟು ಶುಗರ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, 2ರಿಂದ 3 ಲವಂಗ ಹಾಕೋದ್ರಿಂದ ಅದ್ರ ಫ್ಲೇವರಿಂದ ತಿನ್ನುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ಏಲಕ್ಕಿ ಪುಡಿ ತಗೊಂಡು ಹಾಕ್ತಿದ್ದೀನಿ. ಅದು ನೀರು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಪಕ್ಕದಲ್ಲಿ ಬಾಯ್ಲ್ ಆಗ್ತಿದ್ರೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ತೊಗೊಂಡು ರೌಂಡ್ ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹುರ್ಕೋತಿದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀನಿ. ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ತೊಗೊಂಡೋಗಿ ಎಲ್ಲರೂ ತಿಂದ್ವಿ. ಅವರು ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡಿದರು. ಸೊ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಟೈಮೇ ಇದ್ದಿಲ್ಲ, ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಅದರದ್ದು ಕ್ಲಿಪ್ಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಈವ್ನಿಂಗ್ ಆಗ್ತಾ ರೆಡಿಯಾಗಿ ಈಗ ಹೊರಡ್ತಿದ್ದೀವಿ. ಸೊ ಅವರೆಲ್ಲ ಮನೇಲಿ ರೆಡಿ ಆಗ್ತಿದ್ದಾರೆ. ನಾನಿಲ್ಲಿ ಬೇಗ ರೆಡಿಯಾಗಿ ಬಂದು ಅವರು ಹೋಮ್ ಡೆಲಿವರಿನೇ ಮಾಡ್ತೀನಿ ಅಂತ ಹೇಳಿದರು. ಸೊ ನಾನೇ ಆನ್ ದಿ ವೇ ಹೋಗ್ತಾ ತೊಗೊಳ್ಳೋಣ ಅಂತ ಹೇಳಿ, ಇಲ್ಲ ನಾನೇ ಅಲ್ಲೇ ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸೊ ಗೆಟ್ ಯು ನೋಡ್ತಿದ್ದೀರಲ್ಲ, ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ವಾವ್ ಅನಿಸ್ತು ನೋಡಿ ಕೂಡಲೇ. ನಾನು ಆ್ಯಸ್ ಇಟ್ ಈಸ್ ಹೇಗೆ ಹೇಳಿದ್ದೆ ಹಾಗೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಆಮೇಲೆ ತೋರಿಸಿ ಪ್ಯಾಕಿಂಗ್ ಎಲ್ಲ ಮಾಡಿ ಕೊಟ್ಟರು. ಸೊ ಇಲ್ಲಿಂದ ಈಗ ಲೊಕೇಶನ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಮೊನ್ನೆನೂ ಟ್ರಿಪ್ಪಲ್ಲಿ ವಾಟರ್ ಫಾಲ್ಸ್ ನೋಡೋಕ್ಕಾಗಲಿಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆಗಿದ್ದರು. ಸೊ ಹಾಗಾಗಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಒಂದು ಲೊಕೇಶನ್ಗೆ ಹೋಗಬೇಕು ಅಂತ ಹೇಳಿ. ಸೊ ಅದು ಇವತ್ತು ಕೂಡಿ ಬಂದಿದೆ. ಅದು ಯಾವುದು ಅಂತ ಬನ್ನಿ ತೋರಿಸ್ತಿದ್ದೀನಿ ನಿಮಗೆ, ನೋಡಿ. ನಾವಿವತ್ತು ಬಂದಿರೋದು ಮಾರತಳ್ಳಿನಲ್ಲಿರೋ ಲಾಂಗ್ ಬೋಟ್ ಬ್ರಿವಿಂಗ್ಗೆ. ಸೊ ನೋಡಿದಿರಲ್ಲ ಎಷ್ಟು ಚೆನ್ನಾಗಿದೆ ಲೊಕೇಶನ್. ಸೊ ಮಕ್ಕಳಂತೂ ನೋಡಿ ತುಂಬಾ ಇಷ್ಟಪಟ್ಟರು. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ವಾವ್ ಅನಿಸ್ತು ನೋಡಿದ ಕೂಡಲೇ. ಹ್ಯೂಜ್ ಸ್ಪೇಸಲ್ಲಿ ಮಧ್ಯದಲ್ಲಿ ಈ ರೀತಿ ಒಂದು ವಾಟರ್ ಫಾಲ್ಸು, ಅದ್ರ ಮಧ್ಯೆ ಈ ಕೂಲೆಸ್ಟ್ ಪ್ಲೇಸಲ್ಲಿ ಇವತ್ತು ಡಿನ್ನರ್ ಮತ್ತು ನನ್ನ ಮಗಳದು ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲನೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನಂತೂ. ಸೊ ಈಗ ಆರ್ಡರ್ ತೊಗೊಳಕ್ಕೆ ಬಂದಿದ್ದಾರೆ. ಈ ಮೆನ್ಯೂ ಇಲ್ಲ, ನಾವು ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ. ಸೊ ಆರ್ಡರ್ ಎಲ್ಲ ತೊಗೊಂಡ್ರು. ಕೇಕ್ ಕಟ್ಟಿಂಗ್ ಮುಂಚೆ ಆರ್ಡರ್ ಮಾಡಿದರೆ ಆಮೇಲೆ ಕೇಕ್ ಕಟ್ಟಿಂಗ್ ಆದಮೇಲೆ ತಂದು ಕೊಡೋಕ್ಕೆ ಅವ್ರಿಗೂ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟೇ ಆರ್ಡರ್ ಮಾಡಿದ್ವಿ. ಹಾಗೆ ಮಕ್ಕಳದು ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡಿದೆ ಎಲ್ಲರದ್ದು.
ಮೆಮೊರೀಸ್ಗೆ ಅಂತ ಹೇಳಿ. ಸೊ ಫೋಟೋಸ್ ಶೂಟ್ಸ್ ಎಲ್ಲ ಆದಮೇಲೆ ಈಗ ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ಗಿಫ್ಟ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ನಮ್ಮಮ್ಮನ ನಮ್ಮ ಅತ್ತೆನ ಕರೆದಿದ್ದೆ. ನಮ್ಮಮ್ಮ ಬಂದಿದ್ದಾರೆ, ನಮ್ಮ ಅತ್ತೆ ಬರಲಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿ ಇರಲಿ ಅಂತ ಹೇಳಿದರು. ನಾನು, ಭಾಸ್ಕರ್, ನಮ್ಮಮ್ಮ ಮತ್ತು ಮಕ್ಕಳು ಇಷ್ಟೇ ಜನ ಇವತ್ತು ಕೀರ್ತನ ಬರ್ಡೇ ಸೆಲೆಬ್ರೇಷನ್ಗೆ ಇರೋದು. ಕೇಕ್ ಕಟ್ಟಿಂಗ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ದೀವಿ, ನೋಡ್ತಿದ್ದೀರಲ್ಲ ನೀವು. ಈಗ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಬರ್ಡೇ ಸಾಂಗ್ ಕೂಡ ಪ್ಲೇ ಮಾಡಿದರು. ತುಂಬಾ ಚೆನ್ನಾಗಿ ಅನಿಸ್ತು. ಈ ರೀತಿ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿಕೊಂಡ್ರೆ ತುಂಬಾ ಮೆಮೊರೇಬಲ್ ಆಗಿ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಯಾವಾಗಲೂ ಮನೇಲಿ ಮಾಡೋದು ಇದ್ದೇ ಇರುತ್ತೆ. ಈ ರೀತಿ ಒಳ್ಳೆ ಲೊಕೇಶನ್ಗೆ ಬಂದು ಈ ರೀತಿ ಸೆಲೆಬ್ರೇಷನ್ ಮಾಡಿದಾಗ ಲೈಫ್ ಟೈಮ್ ಮೆಮೊರಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಏನು ಹೇಳ್ತೀರಾ ನೀವು? ಇದು ಮಶ್ರೂಮ್ ಖಾರ ಮಸ್ತಾಗಿತ್ತು. ಮತ್ತು ಬಟರ್ ಪನ್ನೀರ್ ಫ್ರೈಡ್ ರೈಸ್. ಎಲ್ಲೇ ಹೋದ್ರೂ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡಬೇಕು. ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೋದರೆ ಸುಮ್ಮನೆ ಮತ್ತೆ ವೇಸ್ಟ್ ಆಗಿಬಿಟ್ರೆ ಅಂತ ಹೇಳಿ ಮಕ್ಕಳು ಯಾವಾಗಲೂ ಯಾವ್ದು ಇಷ್ಟಪಡ್ತಾರೆ ಅದನ್ನೇ ಆರ್ಡರ್ಸ್ ಮಾಡಿದ್ವಿ. ಸೊ ಈಗ ಸರ್ವ್ ಮಾಡ್ತಿದ್ದಾರೆ. ಇದ್ರ ಜೊತೆಲಿ ಹಾರ್ಟ್ ಶೇಪ್ ಪಿಜ್ಜಾ ಕೂಡ ಆರ್ಡರ್ ಮಾಡಿದ್ದೆ, ಸಖತ್ತಾಗಿತ್ತು. ಅವತ್ತು ಮಂಡೇ ಆಗಿರೋದ್ರಿಂದ ವೆಜ್ ಪಿಜ್ಜಾನೇ ಆರ್ಡರ್ ಮಾಡಿದ್ವಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಡಿನ್ನರ್. ಕೇಕ್ ಅಂತೂ ಹೇಳೋ ಅಷ್ಟೇ ಬೇಡ. ಯಾರಾದರೂ ಇಲ್ಲಿ ಒಂದು ಸಲ ಟ್ರೈ ಮಾಡಿಬಿಟ್ರೆ ಪದೇ ಪದೇ ಅವ್ರ ಹತ್ರನೇ ತೊಗೋತೀರಾ ಅಂತ ಹೇಳ್ತೀನಿ ನಾನು 100%. ರೆಸ್ಟ್ ರೂಮ್ ಕ್ಲೀನ್, ಹೈಜೀನ್ ಮತ್ತು ನಿಜ ಹೇಳಬೇಕಂದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಅಟ್ರ್ಯಾಕ್ಟಿವ್ ಆಗಿದೆ. ನೋಡ್ತಿರ್ಬೋದು ನೀವೇ. ನನಗಂತೂ ತುಂಬಾ ಇಷ್ಟ ಆಯಿತು. ಹೋಗೋಣ.
ಒಳಗಡೆ ಕ್ಯಾಮ್ರಾ ಪರ್ಸನ್ ಕೂಡ ಇದ್ದಾರೆ. ಪರ್ ಪಿಕ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಇದೆ ಪಿಕ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಫೋಟೋ ಕಾಪಿನ ರೆಡಿ ಮಾಡಿ ಈ ಥರ ಫ್ರೇಮೆಲ್ಲ ಹಾಕಿ ಕೊಡ್ತಾರೆ. ಸೊ ತುಂಬಾ ಖುಷಿ ಆಯಿತು. ಒಳ್ಳೆ ಮೆಮೊರಿ ಇರುತ್ತೆ ಅಂತ ಹೇಳಿ ನಾನು ತಗೊಂಡಿದ್ದೀನಿ. ಗ್ರೌಂಡ್ ಫ್ಲೋರ್ ಎಲ್ಲನೂ ಕವರ್ ಮಾಡಿ ಎಲ್ಲ ಎಂಜಾಯ್ ಮಾಡಿದ್ವಿ. ನೋಡಿದ್ದೆಲ್ಲ ಆಯಿತು. ಈಗ ಲಿಫ್ಟಲ್ಲಿ ಫಸ್ಟ್ ಫ್ಲೋರಲ್ಲೆಲ್ಲ ಏನಿರ್ಬೋದು ಅಂತ ನೋಡೋಣ ಅಂತ ಹೇಳಿ ಹೋಗಿ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿಂದ ವ್ಯೂ ತುಂಬಾ ಮಸ್ತಾಗಿದೆ, ನೀವೇ ನೋಡ್ಬೋದಾಗಿದೆ ನೋಡಿ ಇಲ್ಲಿ. ಮತ್ತು ಇಲ್ಲಿ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ ಸಿಟ್ಟಿಂಗ್ಸ್ ಎಲ್ಲನೂ. ನಾವು ಮಂಡೇ ಅಂದರೆ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟಾಗಿ ಜನ ಇದ್ದಿಲ್ಲ. ಆದರೂ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಕವರ್ ಆಗಿದ್ರು. ಸೊ ಇಲ್ಲಿ ಇದು ಫಸ್ಟ್ ಫ್ಲೋರ್ ಅಲ್ವಾ, ಸೊ ಅಷ್ಟಾಗಿ ಜನ ಇಲ್ಲ. ಸೊ ಇಲ್ಲಿ ಒಳಗಡೆಗೆ ಹೋದ್ವಿ ಏನಿರ್ಬೋದು ಅಂತ. ಸೊ ಇಲ್ಲೆಲ್ಲ ಖಾಲಿ ಇದೆ. ಸೊ ಡಿ ಜೆ ಎಲ್ಲ ಇತ್ತು ಇಲ್ಲಿ, ಕ್ಯಾಲಿಪ್ಸೋ ಡಿ ಜೆ ಎಲ್ಲ ಇತ್ತು. ಅಲ್ಲೆಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು ಹೋದ್ವಿ. ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಫುಡ್ ಕೂಡ ತುಂಬಾ ಡೆಲಿಷಿಯಸ್ ಆಗಿದೆ. ಇನ್ನೇನು ಬೇಕು ಹೇಳಿ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿಗೆ ತುಂಬ ಒಳ್ಳೆಯ ಸ್ಪಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಂದ ಈಗ ಸ್ಟ್ರೈಟ್ ಮನೆ ಕಡೆಗೆ ಹೊರಡ್ತಿದ್ದೀವಿ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈಗ ಮನೆ ಹತ್ರ ಬಂದಿದ್ದೀವಿ. ಈಗ ನಿಹಾರಿಕನ ಫಸ್ಟ್ ಡ್ರಾಪ್ ಮಾಡಿ ಆಮೇಲೆ ನಾವು ನಮ್ಮ ಮನೆ ಕಡೆಗೆ ಬಂದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.